NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ವಿ ಹಾಗೂ ಶತ್ರುಗಳ ಸಂಹಾರಕ್ಕಾಗಿ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಚಂಡಿಕಾ ಹೋಮವು ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಭ್ರಮರಾಂಬ ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಪಾಕಿಸ್ತಾನದ ಸಂಹಾರ, ದುಷ್ಟರ ನಾಶ ಹಾಗೂ ಭಾರತೀಯ ಸೈನಿಕರ ಕ್ಷೇಮಕ್ಕಾಗಿ ನಡೆದ ಚಂಡಿಕಾ ಹೋಮವು ಸಂಪನ್ನವಾಗಿ ನಡೆಯಿತು. ಶತ್ರುಗಳ ಸಂಹಾರಕ್ಕೆ ಹಾಗೂ ನಮ್ಮ ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕೃಷ್ಣರಾಜಪೇಟೆ ತಾಲೂಕಾ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಪಟ್ಟಣದ ಶ್ರೀ ಈಶ್ವರ ದೇವಾಲಯದಲ್ಲಿ ಚಂಡಿಕಾ ಹೋಮವು ವೇದ ಬ್ರಹ್ಮ ಸಂಸ್ಕೃತಿ ಸಂಘಟಕದ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ತಾಲೂಕಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಶ್ರೀ ಅರವಿಂದ್ ಕಾರಂತ್ ಮಾತನಾಡಿ, ಪಾಪಿ ರಾಷ್ಟ್ರವಾದ ಪಾಕಿಸ್ತಾನವು ಸಕಾರಣವಿಲ್ಲದೆ ಕಾಶ್ಮೀರದ ಪಲ್ಗಾಮ್ನಲ್ಲಿ ಭಾರತೀಯರ ಮೇಲೆ ದಾಳಿ ನಡೆಸಲು ಭಯೋತ್ಪಾದಕರಿಗೆ ಪ್ರೋತ್ಸಾಹಿಸಿ ಭಾರೀ ತಪ್ಪು ಮಾಡಿ ಸಿಕ್ಕಿಬಿದ್ದಿದೆ. ಭಾರತ ದೇಶದ ಮೇಲೆ ಹಗೆತನ ಹಾಗೂ ದ್ವೇಷ ಸಾಧಿಸುತ್ತಿರುವ ಶತ್ರು ರಾಷ್ಟ್ರದ ಮೇಲೆ ಭಾರತೀಯರ ಸೈನಿಕರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರೀ ಕಾರ್ಯಾಚರಣೆ ನಡೆಸಿ ಯುದ್ಧ ಮಾಡಿ ತಕ್ಕ ಪಾಠ ಕಲಿಸಿದ್ದಾರೆ. ಭಾರತೀಯ ಸೈನಿಕರ ಧೈರ್ಯ ಹಾಗೂ ಹೋರಾಟದ ಮನೋಭಾವನೆಯು ಮಾದರಿಯಾಗಿದೆ. ಆದ್ದರಿಂದ ಸೈನಿಕರ ಆರೋಗ್ಯ ಸಂವರ್ಧನೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ಅರವಿಂದ್ ಕಾರಂತ್ ಹೇಳಿದರು. ಸಂಸ್ಕೃತಿ ಸಂಘಟಕದ ನಾಗಮಂಗಲ ಮಂಜುನಾಥ್, ರಘುರಾಮ್ ನಾಡಿ, ಕುಪ್ಪಳಿ ಸುಬ್ರಹ್ಮಣ್ಯ, ಮೋದೂರು ಶ್ರೀಧರ್, ಬ್ಯಾಟರಿ ಶಾಪ್ ಸುಬ್ಬಣ್ಣ, ಹರೀಶ್, ಅನಂತರಾಮಯ್ಯ ಮತ್ತಿತರರು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೆಆರ್ಪೇಟೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಇವತ್ತು ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ನಡೆಯುವ ಚಂಡಿಕಾ ಹೋಮ ಇವತ್ತು ವಿಶೇಷವಾಗಿ ವಿಶೇಷ ಸಂಕಲ್ಪದೊಂದಿಗೆ, ಅಂದರೆ ನಮ್ಮ ಗಡಿನಲ್ಲಿ ಯುದ್ಧ ಬಹಳ ನಡೀತಾ ಇದೆ. ಪಾಕಿಸ್ತಾನ ನಮ್ಮ ದೇಶವನ್ನು ತುಂಬ ರೀತಿಯಲ್ಲಿ ಕ್ಷಿಪಣಿ ದಾಳಿ ಈ ಥರ ರೀತಿಯಲ್ಲಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಗಡಿಯಲ್ಲಿ ಕಾಯ್ತಾ ಇರುವಂಥ ಸೈನಿಕರಿಗೆ ಸಂಪೂರ್ಣ ಅವರ ಆತ್ಮರಕ್ಷಣೆ, ಅವರ ಜೀವರಕ್ಷಣೆ ಆಗಬೇಕು. ಹಾಗೂ ಗಡಿ ಭಾಗಗಳು ಯಾವುದೇ ರೀತಿಯ ಶತ್ರು ವಶ ಆಗಬಾರ್ದು. ನಮ್ಮ ದೇಶದ ಎಲ್ಲೇ ನಮ್ಮಲ್ಲೇ ಉಳ್ಕೊಳ್ಬೇಕು. ಶತ್ರು ರಾಷ್ಟ್ರಕ್ಕೆ ಯಾವುದೇ ರೀತಿಯ ವಶಕ್ಕೆ ನಮ್ಮದು ಏನೂ ಹೋಗಬಾರ್ದು. ಮತ್ತು ನಮ್ಮ ಸೈನಿಕರಿಗೆ ಸಂಪೂರ್ಣವಾದಂಥ ಆತ್ಮರಕ್ಷಣೆ, ದೈವ ರಕ್ಷಣೆ, ದೇಹ ರಕ್ಷಣೆ ಎಲ್ಲವೂ ನಡಿಬೇಕು. ಮತ್ತು ಅವ್ರಿಗೆ ಸ್ಥೈರ್ಯ ಮತ್ತು ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಬೇಕಾದಂಥ ಒಂದು ಸ್ಥೈರ್ಯ ಎಲ್ಲವನ್ನೂ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಕೇಳಿಕೊಂಡು ಇವತ್ತು ಆ ಚಂಡಿಕಾ ಯಾಗವನ್ನು ಸಮಸ್ತರೂ ಸೇರಿ ಗುರು ಗೋಪಾಲಕೃಷ್ಣ ಅವಧಾನಿಗಳ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೇವೆ. ಸಮಸ್ತ ವಿಪ್ರ ಬಾಂಧವರು, ಸಮಸ್ತ ಕೆಆರ್ಪೇಟೆಯ ಎಲ್ಲ ಭಕ್ತಾಭಿಮಾನಿಗಳು, ರಾಷ್ಟ್ರಭಕ್ತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ಆ ಒಂದು ಪೂರ್ಣಾಹುತಿ ಇನ್ನೇನು ನಡೆಯಲಿದೆ. ಆ ತಾಯಿ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಮತ್ತು ನಮ್ಮ ದೇಶದ ಎಲ್ಲೆಯ ರಕ್ಷಣೆ ಆಗಲಿ ಮತ್ತು ನಮ್ಮ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯದಿಂದ ಅವರು ಯುದ್ಧ ಮಾಡುವಂಥ ಚೈತನ್ಯ ಅವರಲ್ಲಿ ಮೊಳಗಲಿ ಮತ್ತು ಅವರ ದೇಹಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಆ ತಾಯಿ ಜಗನ್ಮಾತೆ ಕಾಪಾಡಲಿ. ಶತ್ರು ರಾಷ್ಟ್ರವು ಮಂಡಿಯೂರಿ ಯುದ್ಧ ಸಾಕು ಮಾಡಿಕೊಂಡು ತಮ್ಮ ಪಾಡಿಗೆ ನಾವು ನಮ್ಮ ರಾಷ್ಟ್ರಕ್ಕೆ ತೆರಳ್ತೇವೆ, ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿರಲಿ, ಅವರನ್ನು ನಾವು ಕೆಣಕೋದು ಬೇಡ, ಅವರ ಹತ್ರ ಯುದ್ಧ ಮಾಡಲಿಕ್ಕೆ ಹೋದರೆ ಅವರ ಹತ್ರ ದೈವ ಬಲ ಇದೆ, ಧರ್ಮದ ಬಲ ಇದೆ, ಸನಾತನ ಹಿಂದೂ ಧರ್ಮದ ಬಲದ ಮುಂದೆ ನಮ್ದೇನೂ ನಡೆಯೋದಿಲ್ಲ ಅನ್ನುವಂಥ ಸತ್ಯ ಅವರಿಗೆ ಅರಿವಾಗಿ ಅವರುಗಳು ಮಂಡಿ ಊರಿಕೊಂಡು ಅವ್ರ ಕೆಲಸಕ್ಕೆ ಅವರು ಹೋಗಲಿ, ಅವರ ರಾಷ್ಟ್ರಕ್ಕೆ ಅವರು ಹಿಂತಿರುಗಲಿ, ನಮ್ಮ ದೇಶ ಸುಭಿಕ್ಷವಾಗಿರಲಿ, ನಮ್ಮ ದೇಶ ಶಾಂತಿಯುತವಾಗಿರಲಿ. ಈ ಯುದ್ಧದಿಂದ ಯಾವುದೇ ರೀತಿ ಪ್ರಾಣಾಪಾಯ ಆಗಲಿ ಹಾನಿಯಾಗಲಿ ಸಂಭವಿಸದೆ ಆ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಒಂದು ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಂಥ ಒಂದು ಚಂಡಿಕಾ ಹೋಮ ಇವಾಗ ಪೂರ್ಣಾಹುತಿ ಆಗ್ತಾ ಇದೆ. ಸರ್ವರಿಗೂ ಸನ್ಮಂಗಳ ಆಗಲಿ, ನಮ್ಮ ದೇಶ ರಕ್ಷಣೆ ಆಗಲಿ, ರಾಷ್ಟ್ರ ರಕ್ಷಣೆ ಆಗಲಿ ಅಂತ ಕೇಳ್ಕೊಳ್ತಾ ಸರ್ವರಿಗೂ ನಾನು ನಮಸ್ಕಾರ ಮಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಹೆಸರು? ಅರವಿಂದ್ ಕಾರಂತ್, ಬ್ರಾಹ್ಮಣ ಮಹಾಸಭಾ.
ನಮಗೆ ಗೊತ್ತಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಹಾಗೆ ರಾಷ್ಟ್ರ ದೇವೋಭವ. ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಮತ್ತು ಪ್ರಮುಖವಾಗಿ ಇಡೀ ನಮ್ಮ ರಾಷ್ಟ್ರದ ಸಮಸ್ತ ಜೀವಜಂತುಗಳು ಸಮಸ್ತರು ಸಂತೋಷದಿಂದ ಆನಂದದಿಂದ ಒಗ್ಗಟ್ಟಾಗಿ ಬಾಳಬೇಕೆಂಬುದು ಮತ್ತು ಬಾಳುತ್ತಿರುವುದು ನಮ್ಮ ರಾಷ್ಟ್ರದಲ್ಲಿ, ಅಂದರೆ ಭಾರತದಲ್ಲಿ. ಆದರೆ ಪ್ರಸ್ತುತ ನಮ್ಮ ಈ ಸನಾತನ ಧರ್ಮಕ್ಕೆ, ನಮ್ಮ ರಾಷ್ಟ್ರಕ್ಕೆ ಹಲವು ರೀತಿಯಾದಂತಹ ಹೊರಗಿನ ಮತ್ತು ಒಳಗಿನ ದಾಳಿಗಳು, ಶತ್ರುಗಳ ಹಾವಳಿಗಳು ಎಲ್ಲೋ ಒಂದು ಕಡೆ ಬುಡವನ್ನು ಅಲ್ಲಾಡಿಸುವ ಮಟ್ಟಕ್ಕೆ ಬರ್ತಾ ಇದೆ. ಆದರೆ ಇದೇನು ಹೊಸದಲ್ಲ, ನಮಗೆ ಹಿಂದೆ ಪ್ರಾರಂಭದಿಂದಲೂ ಈ ನಿರಂತರವಾಗಿ ದಾಳಿಗಳು ನಡ್ಕೊಂಡು ಬರ್ತಾ ಇದೆ. ಆದರೆ ಪ್ರಸ್ತುತ ಏನೂ ಮಾಡದೇ ಇರುವಂತಹ ತಟಸ್ಥವಾಗಿದ್ದಂತಹ ನಮ್ಮ ದೇಶದ ಮೇಲೆ, ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ಮಾರಣ ಹೋಮ ಮಾಡಿ ಕಣ್ಮುಂದೆನೇ ಜೀವಂತವಾಗಿ ಕೊಲ್ಲೋದ್ರೊಟ್ಟಿಗೆ ಒಂದು ಅಮಾಯಕರು, ಪಾಪ ಅವ್ರು ಯಾರು ಏನೂ ಮಾಡಿಲ್ಲ ಅಂಥವ್ರದ್ದು ಆಗಿದ್ದ ಪರಿಣಾಮವಾಗಿ ಈಗ ಯುದ್ಧ ನಡೆದಿದ್ದು ನಮಗೆ ಗೊತ್ತಿದೆ. ಆದರೆ ಯುದ್ಧ ಯಾರಿಗೂ ಒಳಿತಲ್ಲ. ಸ್ವತಂತ್ರ ರಾಷ್ಟ್ರಗಳಾಗಿರ್ಬೋದು, ಗೆದ್ದಂಥ ರಾಷ್ಟ್ರಗಳಾಗಿರ್ಬೋದು, ಮನುಕುಲಕ್ಕೆ, ಜೀವಕುಲಕ್ಕೆ, ಇಡೀ ಭೂಮಂಡಲಕ್ಕೆ ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ಆದ ಕಾರಣ ಯಾರ ಮನಸ್ಥಿತಿಯೂ ಅಷ್ಟು ದುಷ್ಟ ಸ್ಥಿತಿಗೆ ಹೋಗಬಾರದೆನ್ನುವ ಕಾರಣದಿಂದ ರಾಷ್ಟ್ರಕ್ಕೋಸ್ಕರ ಈ ದಿನ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ನಮ್ಮ ಸಮಸ್ತ ಕೃಷ್ಣರಾಜಪೇಟೆಯ ಬಂಧುಗಳು, ಸಮಸ್ತ ಯುವಕರು ಮತ್ತು ಎಲ್ಲರೂ ಸಹ ಸಮಾನ ಮನಸ್ಕರು, ರಾಷ್ಟ್ರಭಕ್ತರು ಒಂದು ಚಂಡಿಕಾ ಹೋಮವನ್ನು ಮಾಡ್ತಾರೆ. ಇದರಲ್ಲಿ ನಮಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜಗತ್ತಿಗೆ ಯಾವುದೇ ರೀತಿಯಾದಂಥ ಅಪಾಯಗಳು ಬಾರದಿರಲಿ, ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ, ಸಹಬಾಳ್ವೆಯಿಂದ ಬಾಳಲಿ, ನಮ್ಮ ಈ ಧರ್ಮ, ಸನಾತನ ಧರ್ಮ, ನಮ್ಮ ದೇಶ ನಿರಂತರವಾಗಿ ಇರಲಿ ಎನ್ನುವ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಸಹ ಬಯಸ್ತಾ ಇದ್ದೀವಿ. ಸರ್ವಜನಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ನಮಸ್ಕಾರ. ನಿಮ್ಮ ಹೆಸರು ಬಗ್ಗೆ? ನಾನು ಮಂಜುನಾಥ್ ಅಂತ, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ನಾಗಮಂಗಲ. ಮೂಲತಃ ನಾನು ವೇಗವಾನ್
ಏಳನೇ ಶ್ಲೋಕದಿಂದ ಆಚೆಗೆ ದೇವಿಯನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ನಮಸ್ಕಾರ ಮಾಡೋದಿರುತ್ತೆ. ಹಾಗಾಗಿ ಈಗಲೇ ಎದುರ್ಕೊಳ್ಳಿ, ಒಂದು 5 ನಿಮಿಷ ಕಾಲ್ ಸರ್ ಮಾಡ್ಕೊಳ್ಳಿ, ಆಮೇಲೆ ನಮಸ್ಕಾರ ಮಾಡೋದಿರುತ್ತೆ. ಈಗ ದೇವಿಯನ್ನ ಕೇಳ್ಕೊಳ್ಳುವಂಥದ್ದು ಯಾರಿಗೂ ಯಾವುದೇ ರೀತಿಯ ಶ್ರೀ ಮಾರ್ಕಂಡೇ ಪುರಾಣೇ ಸುರಸಾವರ್ಣಿಕೆ ಮನ್ವಂತರೆ ಶ್ರೀದೇವಿ ಮಹಾತ್ಮೆ ಶ್ರೀ ಜಗದಂಬಾ पंचपंचाशन् मन्त्रात्मिकां भगवतीम् एकादशाध्यायरूपताम् भुवनेश्वरी प्रिय